ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 1 ಲೀಟ್ರ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಹೋಮ್ ಮೇಡ್ ಏರ್ ಆಯಿಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತಹದ್ದು ದಾಸವಾಳದ ಎಲೆ ಹಾಗೂ ದಾಸವಾಳದ ಹೂವು ಮತ್ತು ರೋಸ್ ಹೂವು, ನಿಂಬೆ ಎಲೆ, ಹಾಗೆ ಪನ್ನೀರ್ ಎಲೆ, ನಂತರ ಸೀಬೆ ಎಲೆ, ವೀಳ್ಯದೆಲೆ. ಎಲ್ಲ ಎಲೆಗಳು ಮನೆ ಹತ್ರನೇ ಸಿಗುತ್ತೆ, ಸುತ್ತಮುತ್ತ ಇರೋ ಗಿಡದಲ್ಲೇ ಸಿಗುತ್ತೆ. ಕರಿಬೇವು, ಹಾಗೆ ಮೆಹಂದಿ ಎಲೆ, ಮೆಹಂದಿ ಸೊಪ್ಪು ಸಿಗುತ್ತಲ್ವ ಅದು, ಮೆಂತ್ಯ. ಕರಿಬೇವು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ ಆಯಿಲು, ಹಾಗೆ ಒಳ್ಳೆ ಗ್ರೀನ್ ಕಲರ್ ಬರುತ್ತೆ. ಲಾವಂಚ ಬೇರು, ನಂತರ 1 ಈರುಳ್ಳಿ, ಸ್ವಲ್ಪ ಸಾಸಿವೆ ಕೂಡ ತೊಗೊಳ್ಳಿ, ಸಾಸಿವೆ ಎಣ್ಣೆನೂ ಯೂಸ್ ಮಾಡ್ತಾರೆ. ಒಂದು ಗ್ಲಾಸು ಹರಳೆಣ್ಣೆ, ಹಾಗೆ ಬಾದಾಮಿ ಒಂದು 4ರಿಂದ 5 ಆದರೆ ಸಾಕಾಗುತ್ತೆ. ನಾನು 4 ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, 1 ಲೀಟರ್ ಆಯಿಲ್ನ ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಫುಲ್ಲು ಹಾಕ್ಕೊತಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕಾದ್ರೇ ನೋಡಿ, ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೇ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡಿಕೊಂಡು ಸಾಸಿವೆ, ಹಾಗೆ ಮೆಂತ್ಯ ಕೂಡ ತುಂಬ ಒಳ್ಳೆಯದು, ತಂಪು ದೇಹಕ್ಕೆ, ಹಾಗಾಗಿ ಅದನ್ನು ಯೂಸ್ ಮಾಡ್ಬೋದು. ಈರುಳ್ಳಿ, ಇದೆಲ್ಲ ಹೋಮ್ ಮೇಡ್ ಆಗಿರೋದ್ರಿಂದ, ಯಾವುದೇ ವಿತೌಟ್ ಕೆಮಿಕಲ್ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ಡ್ಯಾಮೇಜ್ ಆಗದೆ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಅದರಲ್ಲೂ ಮಕ್ಕಳಿಗೆ ಇದನ್ನು ಯೂಸ್ ಮಾಡೋದ್ರಿಂದ ಏರು ತುಂಬಾ ಚೆನ್ನಾಗಿ ಬರುತ್ತೆ, ಶೈನಿಯಾಗಿರುತ್ತೆ, ಬ್ಲ್ಯಾಕಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡು ಮನೆಯಲ್ಲೇ ನೀವೇ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ, ಲಾವಂಚ ಬೇರು ಒಳ್ಳೆ ಗುಡ್ ಸ್ಮೆಲ್ ಕೊಡುತ್ತೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕುದಿಬೇಕಾದ್ರೇ ಒಂದೊಂದೇ ನಾವೇನೇನು ಇಟ್ಕೊಂಡಿದ್ವಿ ಅಲ್ವಾ, ಎಲ್ಲ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡೋಣ. ಈ ರೀತಿ ಒಂದೊಂದೇ ಎಲ್ಲ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಅದು ಕಲರ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಗ್ರೀನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದರೆ, ಈ ರೀತಿ ಒಂದೊಂದು ಸ್ವಲ್ಪನೇ ತಿರುಗಿಸ್ಕೊಳ್ತಾ ಇರಿ, ಯಾಕಂದರೆ ನೊರೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೊರೆ ಬಂತು ಮೇಲ್ಗಡೆ ಹುಕ್ ಬರೋ ಚಾನ್ಸಸ್ ಜಾಸ್ತಿ ಆಯಿತು ಅಂತಂದರೆ ಎಣ್ಣೆ ಎಲ್ಲ ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಕೈಯಲ್ಲಿ ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು, ಅದು ಸ್ವಲ್ಪ ಡ್ರೈ ಆಗಿದರೆ ತುಂಬಾ ಒಳ್ಳೆಯದು. ಡ್ರೈ ಆಗಿರುವಂಥ ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಅದು ಹುಳಿ ಅಂಶ ಜಾಸ್ತಿ ಇರೋದರಿಂದ ಡ್ರೈ ಆಗಿರುವಂಥದ್ದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಕುದ್ದು ಆರಿದ ನಂತರ ಆಯಿಲು ಈ ರೀತಿಯಾಗಿ ಬರುತ್ತೆ. 1 ಲೀಟರ್ ಆಯಿಲು ಮತ್ತು 1 ಗ್ಲಾಸು ಹರಳೆಣ್ಣೆನ ಯೂಸ್ ಮಾಡ್ಕೊಂಡಿದ್ದೆ. ನನಗೆ 1 ಲೀಟರ್ಗಿಂತ ಜಾಸ್ತಿನೇ ಆಯಿಲ್ ಸಿಕ್ಕಿದೆ. ನೀವು ಕೂಡ ಇದೇ ರೀತಿಯಾಗಿ ಮನೆ ಸುತ್ತಮುತ್ತ ಸಿಗುವಂತಹ, ಪರಿಸರದಲ್ಲೇ ಸಿಗುವಂತಹ ಎಲೆಗಳನ್ನು, ಬೇರುಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಹೋಮ್ ಮೇಡ್ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಏರು ಫಾಸ್ಟಾಗಿ ಗ್ರೋತ್ ಆಗುತ್ತೆ, ಹಾಗೆ ಯಾವುದೇ ಕೆಮಿಕಲ್ ಇಲ್ಲದೆ ನಾವು ಏರ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟು ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.